ದತ್ತಿದಾನಿಗಳು ಅಪಾರ. ಡಾಕ್ಟರ್ ಎಂ ಮುರುಗಪ್ಪ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹಿರಿಯ ವಿದ್ವಾಂಸ ಪ್ರೊಫೆಸರ್ ಗುರುಲಿಂಗ್ ಕಸಾಪೆರವರು ಮಕ್ಕಳು ಸೇರಿದಂತೆ ಅಪಾರ ಶಿಷ್ಯ ಬಳಗವನ್ನ ಅಗಲಿದ್ದಾರೆ. ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಮುದಾಯ ಶ್ರದ್ಧಾಂಜಲಿ ಸಲ್ಲಿಸಿದರು. ನಂತರ ಕಾರ್ಯಕ್ರಮದಲ್ಲಿ ದತ್ತಿದಾನಿಗಳು ಅಪಾರ ಜನರು ಇದ್ದಾರೆ, ಅವರನ್ನ ಮನವೊಲಿಸುವ ಪ್ರಯತ್ನ ಮಾಡಬೇಕು, ಮಾಡಿದರೆ ಪ್ರತಿದಿನ ಕಾರ್ಯಕ್ರಮ ಮಾಡಲು ಸಾಧ್ಯವಿದೆ ಎಂದು ಹಂಪಿ ವಿಶ್ರಾಂತಿ ಕುಲಪತಿ ಡಾಕ್ಟರ್ ಎಂ ಮುರುಗಪ್ಪರವರು ಹೇಳಿದರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಮುದಾಯ ಸಂಯುಕ್ತ ಆಶ್ರಯದಲ್ಲಿ ಬಸಪ್ಪ ಕಲ್ಲೂರ್ ಹಾಗೂ ಬಸಪ್ಪ ಸೊರಟೂರ್, ಸಂತೋಷ್ ಶೆಟ್ಟಿ ಮತ್ತು ರತ್ನವ್ವ ಕುಪ್ಸದ್ ಇವರೆಲ್ಲರ ದತ್ತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರೊಫೆಸರ್ ಚೆ ರಾಮಸ್ವಾಮಿ ಮಾತನಾಡಿ, ವಿಶ್ವ ರಂಗಭೂಮಿ ಹುಟ್ಟು ಮತ್ತು ಬೆಳವಣಿಗೆಗೆ ನಾಟಕಗಳು ಕಾರಣವಾಗಿವೆ ಎಂದು ಹೇಳಿದರು. ಶಿವಾನಂದ್ ಕಲ್ಲೂರ್ ಮಾತನಾಡಿ, ನನ್ನ ತಂದೆ ಅಕ್ಷರ ವಿದ್ಯೆ ಇಲ್ಲದಿದ್ದರೂ ನನ್ನ ವಿದ್ಯಾವಂತನಾಗಿ ಮಾಡಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ವಹಿಸಿದ್ದರು. ಬಿಐ ಇಳಗೇರ್, ಸಂತೋಷ್ ಶೆಟ್ಟಿ, ವೀರಣ್ಣ ಕುಪ್ಸದ್, ಪ್ರೊಫೆಸರ್ ಕೆ ಕೌಜಲ್ಗಿ, ಮಾರ್ತಾಂಡಪ್ಪ ಕತ್ತಿ, ಮಹಾಂತೇಶ್ ನರೇಗಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದರಿಗೆ ಹಾಗೂ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನಿಸಿದರು. ವಿದ್ಯಾರ್ಥಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು. ಇವತ್ತಿನ ದಿನ ಈ ಎರಡು ಕಾರ್ಯಕ್ರಮಗಳ ಕುರಿತು ನಾನು ಮಾತನಾಡಬೇಕಾಗಿದೆ. ಒಂದು, ನಮ್ಮನ್ನು ಅಗಲಿದ ದಿವ್ಯ ಚೇತನ ಪ್ರೊಫೆಸರ್ ಗುರುಲಿಂಗ ಕಾಪ್ಸೆ. ಇನ್ನೊಂದು, ಈ ದತ್ತಿ ಕಾರ್ಯಕ್ರಮ ಮತ್ತು ಸನ್ಮಾನಿತರನ್ನು ಕುರಿತು ಕೆಲವು ಮಾತುಗಳನ್ನು ಆಡಬೇಕಾಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಗುರುಲಿಂಗ ಕಾಪ್ಸೆ ಅವ್ರನ್ನ ನಾವು ನಮ್ಮ ಲೆವೆಲ್ನಲ್ಲೇ ಅರ್ಥ ಮಾಡ್ಕೊಳ್ಳೋದಲ್ಲ, ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಸಂಗಾತಿಗಳಾಗಿದ್ದ ದ.ರಾ. ಬೇಂದ್ರೆಯವರು, ಅದೇ ಸಮಾನರಾಗಿರ್ತಕ್ಕಂಥ ಆಲು ವೆಂಕಟರಾಯ, ಇವ್ರ ಜೊತೆ ಇಟ್ಕೊಂಡು ನಾವು ಅವರನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಆ ತಲೆಮಾರಿನ ಸಾಹಿತಿಗಳಿಗೂ ಮತ್ತು ಇವತ್ತಿನ ತಲೆಮಾರಿನ ಸಾಹಿತಿಗಳಿಗೂ, ಅಧ್ಯಾಪಕರಿಗೂ, ಪ್ರೊಫೆಸರ್ಗಳಿಗೂ ಕೊಂಡಿಯಾಗಿದ್ದವರು ಗುರುಲಿಂಗ ಕಾಪ್ಸೆ ಅವರು. ಗುರುಲಿಂಗ ಕಾಪ್ಸೆ ಅವರನ್ನು ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ, ತೀರಾ ಶಾಂತ ಸ್ವಭಾವದ, ಅಷ್ಟೇ ಸರಳವಾದ ಸಜ್ಜನಿಕೆಯ ವ್ಯಕ್ತಿತ್ವ ಅವರು. ಇದಕ್ಕೆ ಕಾರಣ ಅವರು ನಂಬಿಕೊಂಡಿರ್ತಕ್ಕಂತಹ ಮೌಲ್ಯಗಳು. ಒಬ್ಬ ಉತ್ತಮ ಅಧ್ಯಾಪಕನಾಗಬೇಕು ಅಂತಕ್ಕಂತಹ ಒಂದು ಮೌಲ್ಯ, ಒಬ್ಬ ಉತ್ತಮ ಸಹೃದಯನಾಗಬೇಕು ಅಂತಕ್ಕಂತಹ ಒಂದು ಮೌಲ್ಯ, ಸಜ್ಜನಿಕೆಯ ವ್ಯಕ್ತಿ ಆಗಬೇಕು ಅಂತಕ್ಕಂಥ ಒಂದು ಮೌಲ್ಯ. ಈ ಮೌಲ್ಯಗಳನ್ನು ಘನೀಕರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಇತ್ತು ಅಂತಂದರೆ ಅದು ಶ್ರೀಯುತ ಗುರುಲಿಂಗ ಕಾಪ್ಸೆ ಅವರು. ಗುರುಲಿಂಗ ಕಾಪ್ಸೆ ಅವರು ನಾನು ಹಾಗೆ ಸೇರಿ ಕೆಲಸ ಮಾಡಿದ್ದಿಲ್ಲ, ನನಗಿಂತ ತುಂಬ ಹಿರಿಯರು. ಆದರೂ ಕರ್ನಾಟಕ ಕಾಲೇಜಿಗೆ ನಾನು ಅತಿಥಿ ಉಪನ್ಯಾಸನಾಗಿ ಹೋಗ್ತಕ್ಕಂಥ ಸಂದರ್ಭದೊಳಗೆ ಅವರ ಕೆಲಸದಲ್ಲಿ ನಾನು ಭೇಟಿ ಮಾಡ್ತೀನಿ. ಚಿಕ್ಕವರೇ ಇರಲಿ, ದೊಡ್ಡವರೇ ಇರಲಿ, ಯಾವುದೇ ತಾರತಮ್ಯಗಳನ್ನು ಮಾಡದೆ ಒಂದೇ ರೀತಿಯಲ್ಲಿ ಎಲ್ಲರನ್ನೂ ಕಾಣ್ತಕ್ಕಂಥ ವ್ಯಕ್ತಿತ್ವ ಗುರುಲಿಂಗ ಕಾಪ್ಸೆ ಅವರಾಗಿತ್ತು. ಯಾರನ್ನೇ ನೋಡಿದ್ರು ಕೂಡ ಅವ್ರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ, ಅವರ ಬಗ್ಗೆ ಪ್ರೀತಿಯನ್ನು ತೋರಿಸ್ತಕ್ಕಂಥ ಜೀವ ಗುರುಲಿಂಗ ಕಾಪ್ಸೆ ಅವರಾಗಿತ್ತು. ಗುರುಲಿಂಗ ಕಾಪ್ಸೆ ಅವರು ನನಗೆ ಒಂದು ಇನ್ಸಿಡೆಂಟ್ ಹೇಳಿದೆ, ಇಲ್ಲಿ ಕೂಡ ಅದು ಹೇಳಿದೆ ಈಗಾಗಲೇ. ನನಗೂ ಅವ್ರಿಗೂ ತೀರ ಗಾಢವಾದ ಸಂಬಂಧ ಅಂತಕ್ಕಂಥದ್ದು ಇರಲಿಲ್ಲ. ಅವ್ರ ಬಗ್ಗೆ ನನಗೆ ಗೊತ್ತಿತ್ತು, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ನಾನು ಧಾರವಾಡದಲ್ಲಿ ಇರುವವರೆಗೆ ಇಲ್ಲಿ ನಾನು ಅವ್ರ ಜೊತೆಯಾಗಿ ಕೆಲಸ ಮಾಡ್ತಿಲ್ಲ. ಆಮೇಲೆ ಅಣ್ಣಾಮಲೈ ಯೂನಿವರ್ಸಿಟಿಗೆ ಹೋದೆ, ಆನಂತರ ವಾಪಸ್ ಬಂದೆ, ಇಲ್ಲಿ ಕಂಟಿನ್ಯೂ ಮಾಡಿದೆ. ಆ ಸಂದರ್ಭದೊಳಗೆ ಅವರ ಸಂಪರ್ಕ ಬಂತು. ನಾನು ರಿಟೈರ್ ಆದ ಸಂದರ್ಭದೊಳಗೆ ನಾನು ಕೊಪ್ಪಳದಲ್ಲೆಲ್ಲ ಹೋಗಿದ್ದೆ, ಕೊಪ್ಪಳ ಬಸ್ ಸ್ಟ್ಯಾಂಡಲ್ಲಿದ್ದೆ. ಅವಾಗ ಒಂದು ಫೋನ್ ಬಂತು, ನಾನು ಗುರುಲಿಂಗ ಕಾಪ್ಸೆ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಏನಾಗಬೇಕಾಗಿತ್ತು? ಏನಿಲ್ಲ ಮುರುಗಪ್ಪ, ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನಕ್ಕೆ ಅರ್ಜಿ ಕರೆದಿದ್ದಾರೆ, ನೀ ಅಪ್ಲೈ ಮಾಡು, ನಾನು ಕಮಿಟಿ ಒಳಗಿದ್ದೇನೆ, ನೋಡೋಣ ಅಂತ. ಬಹುಶಃ ಯಾರು ಸರ್ ಈ ರೀತಿಯಾಗಿ ವ್ಯಕ್ತಿತ್ವವನ್ನು ಗುರುತು ಮಾಡಿ ಹೇಳಿ ನೀವು ಅರ್ಜಿ ಹಾಕು ಅಂತ ಹೇಳ್ತಾರೆ. ಇದು ವ್ಯಕ್ತಿತ್ವವನ್ನು ಗುರುತು ಮಾಡತಕ್ಕಂತಹ ಒಂದು ಸ್ವಭಾವದ ಗುರುಲಿಂಗ ಕಾಪ್ಸೆ ಅವರು ನನ್ನನ್ನು ಗುರುತಿಸ್ಕೊಂಡಿರ್ತಕ್ಕಂಥ ಪರ್ಯಂತ ಹೇಳಿಕೆ ಬಯಸ್ತೇನೆ. ಆವಾಗ ಆಯ್ತು ಸರ್ ಮಾಡ್ತೇನೆ ಅಂತಂದರೆ ಸ್ವಲ್ಪ ದಿವಸದಲ್ಲೇ ಆ ಕಮಿಟಿನೇ ಬಿದ್ದು ಹೋಯಿತು, ಬೇರೆ ಕಮಿಟಿ ಬಂತು, ಬೇರೆ ಕಮಿಟಿಯಲ್ಲಿ ಮುಂದೇನೋ ಆಯಿತು ಅಂದ್ಬಿಟ್ಬಿಡಿ. ಹೀಗೆ ಎಲ್ಲರನ್ನೂ ಒಂದಾಗಿ ಕಾಣ್ತಕ್ಕಂಥ ಅವ್ರು ಯಾವತ್ತೂ ಕೂಡ ಯಾವುದೇ ಒಂದು ಅಧಿಕಾರವನ್ನಾಗಲಿ ಅಥವಾ ಸನ್ಮಾನವನ್ನಾಗಲಿ ಯಾವತ್ತೂ ಬಯಸ್ತವರಲ್ಲ. ಆದರೆ ಸನ್ಮಾನಗಳು, ಉತ್ಸವಗಳು ಅವರನ್ನು ಅರಸಿಕೊಂಡು ಬರ್ತಾ ಇದ್ದು ಅನ್ನೋದು ನಮಗೆ ಗೊತ್ತಿರ್ತಕ್ಕಂತಹ ವಿಷಯ.
ತೀರಾ ಚಿಕ್ಕವರು ಕೂಡ ಯೂನಿವರ್ಸಿಟಿ ಬರಬೇಕು, ಯೂನಿವರ್ಸಿಟಿ ಡಿಪಾರ್ಟ್ಮೆಂಟಲ್ಲಿ ಇರಬೇಕು, ಅಲ್ಲಿ ಅಧ್ಯಾಪಕರಾಗಬೇಕು, ಪ್ರಾಧ್ಯಾಪಕರಾಗಬೇಕು ಅಂತ ಕನಸನ್ನು ಕಾಣ್ತಕ್ಕಂಥ ಸಂದರ್ಭದೊಳಗೆ ಇವರು ಯಾವುದನ್ನೂ ಬಯಸದೆ ಕರ್ನಾಟಕ ಕಾಲೇಜಿನಲ್ಲಿ ಇದ್ದು ಅಲ್ಲಿವರೆಗೆ ಬಂದಿದ್ದವರು. ಪ್ರಾಥಮಿಕ ಶಾಲೆಯ ಅಧ್ಯಾಪಕನಾಗಿ ಅವರ ನೌಕರಿಯನ್ನು ಆರಂಭಿಸಿದವರು. ಅವತ್ತಿನ ಅದೇ ಮನೋಭೂಮಿಕೆಯನ್ನು ವಿದ್ಯಾರ್ಥಿಗಳನ್ನು ಪ್ರೀತಿಸ್ತಕ್ಕಂಥ, ವಿದ್ಯೆಯನ್ನು ಪ್ರೀತಿಸ್ತಕ್ಕಂಥ ಗುರುಲಿಂಗ ಕಾಪ್ಸೆ ಅವರು ಬಹಳ ಕಾಲದಿಂದ ಆರಾಮ ಇರಲಿಲ್ಲ. ಒಂದು ಮತ್ತೆ ಅನಿಸುತ್ತೆ ನಾನು ಬಂದಿದ್ದೆ, ನೋಡಪ್ಪ ಪ್ರಿಯಪ್ಪನವ್ರು ಬಂದಿದ್ದಾರೆ, ಕನ್ನಡ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದವರು ಹಾಗೆ ಅಂತ ಹೇಳಿದ್ರು. ಆ ರೀತಿ ಆ ಪ್ರೀತಿಯನ್ನು ಅವರು ಕೊನೆಗೂ ಕಳ್ಕೊಳ್ಳಿಲ್ಲ. ಯಾವತ್ತೂ ಕೂಡ ಆ ಸ್ಮೃತಿ ಅಂತಕ್ಕಂಥದ್ದು ಹಾಗೆ ಇತ್ತು. ಯಾರು ಹೋದರೂ ಕೂಡ ಗುರುತಿಸ್ತಕ್ಕಂತಹ, ಮಾತನಾಡ್ತಕ್ಕಂಥ, ಮಗನಿಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ರೀತಿ ಕ್ರಮವನ್ನು ನಾವು ಗುರುಲಿಂಗ ಕಾಪ್ಸೆ ಅವರು ಕಂಡಿದ್ದೀವಿ. ಅಂತಹ ಸಜ್ಜನಿಕೆಯ ಸ್ವಭಾವನ ಮಧುರ ಚೆನ್ನ ಅಂತಂದರೆ ಅವ್ರ ಬಗ್ಗೆ ಭಾಳ ಪ್ರೀತಿ, ಮಧುರ ಚೆನ್ನರ ಬಗ್ಗೆ ಭಾಳ ಪ್ರೀತಿ, ಅವರ ಪ್ರೀತಿಸ್ತಕ್ಕಂಥ ಅವ್ರನ್ನ ಅರ್ಥೈಸ್ಕೊಂಡು ಅವರ ಮೂಲಕವಾಗಿ ನಾವು ಮಧುರ ಚೆನ್ನನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರ ಬರವಣಿಗೆ ಮುಖಾಂತರವಾಗಿ ನಾವು ಮಧುರ ಚೆನ್ನನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂಥ ಒಂದು ಹಿರಿಯ ಜೀವ ಇವತ್ತು ನಮ್ಮ ಎದುರಿಗೆ ಇಲ್ಲ ಅನ್ನೋದು ನಮಗೆ, ಧಾರವಾಡಕ್ಕೆ, ಇಡಿಯಾಗಿ ಸಾಹಿತ್ಯ ಪ್ರಪಂಚಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ಕೊಂಡಿದ್ದೀನಿ. ಅವರು ಎಲ್ಲೇ ಇರಲಿ, ಏನೇ ಇರಲಿ, ಅವರ ನಡೆದು ಬಂದಿರತಕ್ಕಂಥ ದಾರಿ ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿ ಇರ್ತದೆ ಅನ್ನುವ ಮನಸ್ಥಿತಿಯಲ್ಲಿ ನಾನು ಇದ್ದೇನೆ. ಹಾಗೆ ನಡ್ಕೊಳ್ಬೇಕು ಅಂತಕ್ಕಂಥ ಮೂಲಕ ಕೇಳ್ಕೊಳ್ತೇನೆ. ನಾನು ಕೂಡ ಬೇರೆಯವ್ರ ಕಡೆ ಕೇಳ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಅವರೆಲ್ಲರೂ ಕೂಡ ರಾಜಪೋಷಿತರಾಗಿರ್ತಕ್ಕಂಥ. ಆದರೆ ಕೊನೆಗೆ ಬರ್ತಾ ಏನಾಯಿತು ಅಂತಂದರೆ, ಇಂದಿನ ಸರ್ಕಾರ ಬರ್ತಾ ಇದ್ದ ಹಾಗೇನೆ ಅನುದಾನ ಸಿಗ್ತದೆ. ಆದರೆ ಎಷ್ಟು ಸಿಗ್ತದೆ ಇರ್ತದೆ. ಕರ್ನಾಟಕದ ಉದ್ದಕ್ಕೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ಗಳಿದ್ದಾಗ ಎಲ್ಲ ಪರಿಷತ್ತುಗಳನ್ನು ಪೋಷಣೆ ಮಾಡ್ತಕ್ಕಂಥ ಸ್ಥಿತಿ ಅದಕ್ಕೆ ಇದೆಯೇ. ಹಾಗಿದ್ದಾಗ ಒಂದು ಸಮಯದೊಳಗೆ ಕೇಂದ್ರ ಸಾಹಿತ್ಯ ಪರಿಷತ್ತಿನ ದತ್ತಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟರು ಕಾಣಿಸ್ತದೆ. ಆವಾಗಿಂದ ಈ ಜತಿ ಕ್ರಮ ಆರಂಭ ಆಯಿತು. ಅವತ್ತಿನ ಕಾಲ ತುಟ್ಟಿ ಕಾಲ ಇರಲಿಲ್ಲ, ತೀರಾ ಸೋವಿ ಕಾಲ ಇತ್ತು. 5,000 ರೂಪಾಯಿ ಸಾಕಾಗ್ತಾ ಇತ್ತು. 5,000 ರೂಪಾಯಿ ಕೊಟ್ಬಿಟ್ಟು ಸಾಕಾಯಿತು. ಅದನ್ನು ತರೋದು ಕೂಡ ಕಷ್ಟ ಆಗ್ತಾ ಇತ್ತು. ಅಂತಹ ಸಂದರ್ಭಗಳಿಗೆ ಈ 5,000 ಆಮೇಲೆ ಬೆಲೆ ಜಾಸ್ತಿ ಆಗಿದೆ. ಹಾಗೆ ನಮಗೆ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತವೆಯೋ ಹಾಗೆ ಇಲ್ಲಿ ಕೂಡ ಇನ್ಕ್ರಿಮೆಂಟ್ ಜಾಸ್ತಿ ಆಗುತ್ತೆ. 1,500 ರೂಪಾಯಿ ಯಾವುದಕ್ಕೆ ಸಾಕಾಗುತ್ತೆ ಸರ್ ಇದು? ಶಾಲು ಒಂದು ವೇಳೆ ಹೊರಗಿನಿಂದ ಬಂದೋದ್ರೆ ಅವ್ರಿಗೆ ಬಸ್ ಚಾರ್ಜ್ ಎಷ್ಟಾಗುತ್ತೆ, ಅವ್ರ ಹೋಟೆಲ್ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ, ಇವೆಲ್ಲ ಹಾಕಿದ ಲೆಕ್ಕ ಹಾಕಿದರೆ ಏನೂ ಅಲ್ಲ. ಆದರೂ ಸಾಹಿತ್ಯದ ಮೇಲಿನ ಪ್ರೀತಿಯಿಂದ, ಸಾಹಿತ್ಯ ಆಸಕ್ತಿಯಿಂದ ಇಂತಹ ಹುಚ್ಚರೋದಲ್ಲ ಇವ್ರನ್ನ, ಲಿಂಗರಾಜ ಅಂಗಡಿಯವ್ರನ್ನ. ಆ ಹುಚ್ಚುತನ ಇದೆಯಲ್ಲ, ಛಲದಿಂದ ಇವರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಧಾರವಾಡ ಸಾಹಿತ್ಯದ ನಗರ, ಸಾಹಿತ್ಯಕ ಆ ಕಂಪು ಅಂತ ಅನ್ನೋದು ಇಲ್ಲಿ ಸದಾ ಇರಬೇಕು ಅಂತಕ್ಕಂಥ ಕಾರಣದಿಂದ ಈಗಾಗಲೇ 125, 150 ಮಾಡ್ತೇನೆ ಅಂತಂತಾರೆ. ಮಾಡ್ತಾರೆ. ಅದು 135 ಹೋತಂದ್ರೆ 2 ದಿವಸಕ್ಕೊಂದು ಕಾರ್ಯಕ್ರಮ ಆಯಿತು. 2 ದಿವಸಕ್ಕೊಂದು ಕಾರ್ಯಕ್ರಮ ಆಯಿತು. ಬರ್ತಾರೆ, ದಾನಿಗಳು ಬರ್ತಾರೆ. ಇವತ್ತು ದಾನಿಗಳಿಗೆ ಬರ ಇಲ್ಲ ಅನ್ನೋದು ಗೊತ್ತಿದೆ. ಹೋಗಿ ಕೇಳಬೇಕಾಗುತ್ತೆ, ಅವ್ರ ಮನಸ್ಸನ್ನು ಒಲಿಸ್ಬೇಕಾಗುತ್ತೆ. ಬಂದರೆ ಹಾಗೆ ಆಗುತ್ತೆ. ಹಾಗೇನು ಆಯಿತು ಅಂದರೆ ಪ್ರತಿಯೊಂದು ದಿವಸಕ್ಕೆ ಒಂದು ಕಾರ್ಯಕ್ರಮ, ದತ್ತಿ ಕಾರ್ಯಕ್ರಮ ಆಗುವ ರೀತಿಯಲ್ಲಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ. ಹಾಗೇನೇ ಮತ್ತು ಈ 4 ದತ್ತಿಗಳನ್ನ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ನಾನು ಉದ್ಘಾಟನೆ ಮಾಡ್ತಾ ಇದ್ದೇನೆ ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಇದರ ಮುಖಾಂತರವಾಗಿ ಸಾಹಿತ್ಯಕ ಚಟುವಟಿಕೆಗಳು ಸಾಕಷ್ಟು ಜರುಗಲಿ, ಹೆಚ್ಚು ಸಾಹಿತ್ಯಗಳು ನಿರ್ಮಾಣ ಆಗಲಿ, ಹಾಗೆಯೇ ಸಾಹಿತ್ಯ ಆಸಕ್ತಿ, ಸಾಹಿತ್ಯ ಸಂವೇದನೆ ಅಂತಕ್ಕಂಥದ್ದು ವೃದ್ಧಿಸಲಿ ಅಂತ ಹಾರೈಸ್ತೇನೆ. ಹಂಚಿಕೊಂಡಿದ್ದೇವೆ. ಮುಖ್ಯವಾಗಿ ನನಗೆ ನೆನಪು ಬರುತ್ತಿರುವುದು ಗದಗಿನಲ್ಲಿ ನಡೆದ ವಚನ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಗದಗಿನ ತೋಟದಾರ್ಯ ಸ್ವಾಮಿಗಳು, ಜೋಡು ಚನ್ನಬಸಪ್ಪ, KS ಭಗವಾನ್ ಮತ್ತು ನಾನು ಗುರುಲಿಂಗ ಕಾಪ್ಸೆಯವರು ವೇದಿಕೆಯನ್ನು ಹಂಚಿಕೊಂಡಿದ್ದೇವೆ. ಅದು ಒಂದು ಐತಿಹಾಸಿಕ ಘಟನೆ. ಅವರು ಎಷ್ಟು ಶಾಂತ ಸ್ವರೂಪಿಗಳು ಮುಂತಾದ ಗುಣಗಾನ ಎಲ್ಲ ಬಹಳ ಚಾತುರ್ಯ ಹೊಂದಿದವರಾಗಿದ್ದರು. ಕನ್ನಡದ ಕೆಲಸವನ್ನು ಎಗ್ಗಿಲ್ಲದೆ ಮಾಡ್ತಾ ಇದ್ದರು. ಅಂಥ ಒಬ್ಬ ಶ್ರೇಷ್ಠ ಡೆಡಿಕೇಟೆಡ್ ಸ್ಕಾಲರ್ ಆಫ್ ಕನ್ನಡ ಅಂತ ಹೇಳೋದಿತ್ತು. ಅಂಥವರು ಇವತ್ತು ಅಗಲಿದ್ದಾರೆ ಎಂದಾಗ ನನಗೆ ಪಾವೆಂ ಆಚಾರ್ಯರು ನೆಹರು ಅವರು ತೀರಿಕೊಂಡಾಗ ಒಂದು ಕವನ ಬಂದಿತ್ತು. ನೆಹರು ಸತ್ತರು,
ಅವರು ಅತ್ತರು ಇವರು ಅತ್ತರು ನಾನು ಅಳಲಿಲ್ಲ, ನಾನೇ ಸ್ವಲ್ಪ ಸತ್ತಂತೆ ಆಯಿತು. ನಮಗೆ ತುಂಬ ಹತ್ತಿರವಾಗಿ ಒಬ್ಬರು ತೀರ್ಕೊಳ್ಳುವಾಗ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆ ರೀತಿಯಲ್ಲಿ ಇವತ್ತು ಧಾರವಾಡದಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅನಿಸುತ್ತೆ ನನಗೆ. ಅವರ ಆತ್ಮ ಶಾಂತಿ ಪಡೆಯಲಿ, ಅವರು ಚೇತನಾ ಶಕ್ತಿಯಲ್ಲಿ ಇದ್ದು ಕನ್ನಡದ ಕೆಲಸಗಳಿಗೆ ಆಶೀರ್ವದಿಸುತ್ತಿರಲಿ ಎಂದು ಬೇಡಿಕೊಂಡು ಕಾಯಕಕ್ಕೆ ಬರ್ತೇನೆ. ನನಗೆ ಕೊಟ್ಟಿರುವ ಕಾಯಕ ವಿಶ್ವ ರಂಗಭೂಮಿ. ವಿಶ್ವರಂಗಭೂಮಿ ಈ ಜಗತ್ತಿನಲ್ಲಿ ರಂಗ ಚಟುವಟಿಕೆಗಳು ನಡೆಯುತ್ತಿರುವುದು. ಹೀಗೆ ನಾಟಕ ಎಂಬುದು ಸಾಹಿತ್ಯದ ಒಂದು ಪ್ರಾಕಾರ. ಭಾಷೆಯ ಬಗೆಗೆ ಹೇಳುವಾಗಲೂ ಕೂಡ ಶ್ರೀ ವಿಜಯನೇ ಭಾಷೆಯನ್ನು 3 ರೀತಿಯಲ್ಲಿ ಬಳಸಬಹುದಾಗಿದೆ ಎನ್ನುವಾಗ ವ್ಯಾಕರಣ, ಕಾವ್ಯ, ನಾಟಕ ಎಂದು ಹೇಳ್ತಾರೆ. ಇದು ಇಡೀ ಭಾರತದಲ್ಲಿಯೇ ಇದ್ದಂಥ ಒಂದು ಕಲ್ಪನೆ ಕೂಡ. ಯಾಕಂದರೆ ಸಂಸ್ಕೃತದಲ್ಲೂ ಹೀಗೆ ಹೇಳಲಾಗಿದೆ, ತಮಿಳಲ್ಲೂ ಕೂಡ ಇಯಲ್ ಇಸೈ ನಾಟಕಂ ಅಂತ ಹೇಳಿ ಆ 3 ಹೇಳ್ತಾರೆ. ಅಂದರೆ ಒಂದು ಶಿಷ್ಟವಾಗಿ ಒಂದು ಭಾಷೆಯನ್ನು ಬಳಸುವುದು, ಒಂದು ಭಾಷೆಯನ್ನಾಡುವ ಸಕಲರಿಗೂ ಅರ್ಥವಾಗುವ ಹಿನ್ನೆಲೆಯಲ್ಲಿ ಸಾಮಾನ್ಯವಾದ ರೀತಿಯಲ್ಲಿ ಗಂಭೀರವಾಗಿ ಬಳಸತಕ್ಕದ್ದು. ಎಲ್ಲಿ? ಶಾಸ್ತ್ರದಲ್ಲಿ. ವ್ಯಾಕರಣ ಒಂದು ಶಾಸ್ತ್ರ, ಅದರಿಂದಾಗಿ ಅದನ್ನು ಹೇಳಿದ್ದಾರೆ. ಎಲ್ಲ ಶಾಸ್ತ್ರಗಳು ಅದರೊಳಗೆ ಬರುತ್ತೆ. ಕಾವ್ಯ ಎಂಬುದು ಹೆಚ್ಚಾಗಿ ಕಾಂತಾ ಸಮೇತವಾಗಿ ಬರುವಂತಹದ್ದು. ಅದು ಇಮೋಷನಲ್ ಬೇಸ್ಡ್. ಭಾಷೆಯನ್ನು ಇಮೋಷನಲ್ ಹಿನ್ನೆಲೆಯಲ್ಲಿ ಭಾವನಾತ್ಮಕವಾಗಿ ಬಳಸಿದಾಗ ಅದು ಕಾವ್ಯವಾಗಿ ಬರುತ್ತದೆ. ಅದು ಯಾವುದೇ ರಸವನ್ನು ಪ್ರತಿಬಿಂಬಿಸುವುದಲ್ಲ, ಹೆಚ್ಚಾಗಿ ಪ್ರೇಮ, ಕಾಮ ಮುಂತಾದವುಗಳೇ ಬರುವಂತಹವು. ಅದರೊಳಗೆ ಆನುಷಂಗಿಕವಾಗಿ ಇನ್ನಿತರ ರಸಗಳು ಬರುವಂತೆ ಇರುತ್ತದೆ. ಎಲ್ಲವೂ ಇಮೋಷನಲ್ ಆಗಿ ಬರುತ್ತೆ. ಇನ್ನು ನಾಟಕ ಕೂಡ ಇಟ್ಸ್ ಆಲ್ಸೋ ಅನ್ ಇಮೋಷನಲ್ ಔಟ್ಪುಟ್. ಯಾಕಂದರೆ ಆರಂಭ ಕಾಲದ ನಾಟಕಗಳೆಲ್ಲವೂ ಕೂಡ ಭಾಷಣಗಳ ಹಾಗೆ ಇರ್ತಿತ್ತು. ಈಗಲೂ ಕೂಡ ನಮ್ಮ ರಾಜಕಾರಣಿಗಳು ಕೆಲವರು ಭಾಷಣ ಮಾಡ್ತಾರೆ, ನೋಡ್ಬೋದು, ಕೈಯೆಲ್ಲ ಎತ್ತಿಕೊಂಡು ಹೇ ಭಾರತ್ ವಾಸಿಯೋ ನಾಟಕನೇ. ಈ ನಾಟಕವನ್ನು ಆ ಕಾಲದಲ್ಲೇ ಮಾಡಿದ್ದಾರೆ, ಇನ್ನು ಇವರು ಅನುಸರಿಸ್ತಾ ಇದ್ದಾರೆ ನಮ್ಮ. ಯಾಕಂದರೆ ದಟ್ ಈಸ್ ಎ ವೇ ಆಫ್ ಇಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಯುವರ್ ಐಡಿಯಾಲಜೀಸ್. ನಾಟಕಕಾರರು ಇದನ್ನೇ ಮಾಡ್ತಿದ್ದ ನಾಟಕ ರೂಪದಲ್ಲಿ. ಹಾಗೆ ರೋಮ್ನಲ್ಲಿ ಆ ಕಾಲಗಳಲ್ಲಿ ಅರಮನೆಗಳ ಮೆಟ್ಟಿಲುಗಳ ಮೇಲೆ ನಾಟಕಗಳು ನಡೀತಿದ್ವು. ಆಗ ಒಬ್ಬ ನಾಟಕ ಸ್ಕ್ರಿಪ್ಟ್ ಮಾಡ್ಕೊಂಡು ಬರ್ತಿದ್ದ, ಒಬ್ಬನೇ. ಈ ರೋಮನರ ಡ್ರೆಸ್ ಎಲ್ಲ ಗೊತ್ತಿದೆ ನಿಮಗೆ, ಇದನ್ನು ಹಾಕುವುದು. ಇದನ್ನೇ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಗಿರೀಶ್ ಕಾರ್ನಾಡ್. ರವೀಂದ್ರನಾಥ ಭವನದಲ್ಲಿ ಆ ಎದುರುಗಡೆಯ ಮೆಟ್ಟಲುಗಳ ಮೇಲೆ ನಾಟಕವನ್ನು ಪ್ರದರ್ಶನ ಮಾಡಿದರು. ಬಹುಶಃ ಅವರು ತುಘಲಕನ್ನು ಯಶಸ್ವಿಯಾಗಿ ಅದರ ಮುಂದೆ ಪ್ರದರ್ಶನ ಮಾಡಿದರು. ಹಾಗೆ ರೋಮ್ನಲ್ಲಿ ಇದು ಸ್ಟಾರ್ಟ್ ಆದ ಆ ನಾಟಕ ಚಟುವಟಿಕೆ ರೀತಿಗಳು ಮುಂದೆ ಬೆಳೆಯುತ್ತಾ ಸ್ವಲ್ಪ ಸಂಕೀರ್ಣವಾಗಿಯೂ ಮಾನವ ಭಾವಗಳ ಕ್ಲಿಷ್ಟತೆಗಳನ್ನು ಹೊರಗಿಡುವ ಹಾಗೂ. ಯಾಕಂದರೆ ಸೋಫಾಕ್ಲಿಸ್ ಮುಂತಾದವರಲ್ಲಿ ಬರುವಾಗ ಆಗಲೇ ಇಂತಹ ವಸ್ತುಗಳನ್ನು ತೆಗೆದುಕೊಂಡು ನಾಟಕಗಳನ್ನು ಮಾಡುವುದು ನಡೆಯಿತು. ಆದರೆ ಆ ನಾಟಕಗಳು ಕೂಡ ಅವರ ಪರಂಪರೆಯ ಹಾಗೆ ಮೆಟ್ಟಿಲುಗಳ ಮೇಲೇನೆ ಮಾಡಿದರು. ಬಹುಶಃ ನಮ್ಮ ನಾಟಕ ಚಟುವಟಿಕೆಗಳು ಕನ್ನಡದಲ್ಲಿ ಗಮನಾರ್ಹವಾಗಿ ಇಂಡಿಯಾದ ಎಲ್ಲದರಲ್ಲೂ ನೋಡುವಾಗ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದಲ್ಲಿ ನಡೆದಿದೆ. ಬೇರೆ ಭಾಷೆಗಳಲ್ಲಿ ಬರೀ ಮನೋರಂಜನೆಗೋಸ್ಕರವಾಗಿ ಮಾತ್ರವೇ ಒಂದು ರೀತಿಯಲ್ಲಿ ನಮ್ಮ ಕೈಲಾಸಂ ಅವರು ಬರೆದ ಅವರ ನಾಟಕಗಳನ್ನು ವಿಮರ್ಶಕರು ಹೇಳ್ತಾರೆ ಡ್ರಾಯಿಂಗ್ ರೂಮ್ ಡ್ರಾಮಾಸ್ ಅಂತ. ಅವರು ಡ್ರಾಯಿಂಗ್ ರೂಮ್ ಬಿಟ್ಟು ಆಚೆ ಈಚೆ ಹೋಗ್ತಿರ್ಲಿಲ್ಲ ಇಡೀ ನಾಟಕದಲ್ಲಿ. ಒಂದು ಡ್ರಾಯಿಂಗ್ ರೂಮ್, ಇನ್ನೂ ಒಬ್ಬ ಮುದುಕಿ, ಇವೆರಡು ಕಂಪಲ್ಸರಿ. ಊಟದಲ್ಲಿ ರೊಟ್ಟಿ ಚಟ್ನಿ ಇದ್ದಾರೆ. ಇದನ್ನೇ ಶ್ರೀರಂಗರು ಇನ್ನೊಂದು ರೀತಿಯಲ್ಲಿ, ಶ್ರೀರಂಗರ ಬಗ್ಗೆ ಅವರು ಹೇಳಿದ್ರು. ಶ್ರೀರಂಗರು ನಾಟಕಗಳನ್ನು ಬರೆದರು. ಅವರ ನಾಟಕಗಳವರೆಗೂ ಹೋಗಿ ನೋಡಿ,
ಒಬ್ಬ ಮುದುಕ ಆ ಮುದುಕನ ಮೂಲಕ ಇರುವ ಸಮಸ್ಯೆಗಳನ್ನು ನೋಡುವ ಪ್ರವೃತ್ತಿ. ಆ ಮುದುಕ ಕೆಲವೊಮ್ಮೆ ನಾವೇ ನಾಟಕಕಾರಗಳು ಕೂತು ಹಾಗೆ ಬೇರೆ ಯಾರು ಅಲ್ಲ, ಶ್ರೀರಂಗ ಅವರ ಅಭಿಪ್ರಾಯಗಳು ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತಾರೆ. ಸ್ವಲ್ಪ ಕ್ಲಿಷ್ಟವಾದ ನಾಟಕಗಳನ್ನು ಬರೆದವರು ಜೆ ಬಿ ಜೋಶಿ. ನಾವು 1971ರಲ್ಲಿ ಅಲ್ಲಿ ನಮ್ಮ ಧಾರವಾಡದ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿಯ ಕ್ಯಾಂಟೀನ್ನಲ್ಲಿ ಒಂದು ಆರ್ಟ್ ಪೇಪರ್ನಲ್ಲಿ ಬರೆದು ಹಾಕಿದ್ರು, ಇವತ್ತು ರಾತ್ರಿ ಗುಟ್ಟಿನವರು ನಾಟಕ ಇದೆ ಅಂತ. ನಾವಿಬ್ಬರು ಕೂಡ ನೋಡ್ಕೊಂಡು ಏನಪ್ಪ ಇದಲ್ಲ ಹಾಗೆ ಅಂತ ಅಂದ್ಕೊಂಡ್ವಿ ಫಸ್ಟ್ ಅಷ್ಟೇ. ಆಗ ಚಂದ್ರಶೇಖರ ಪಾಟೀಲರು, ಗಿರಡ್ಡಿ ಗೋವಿಂದರಾಜರು, ಸಿದ್ಧಲಿಂಗ ಪಟ್ಟಣ ಶೆಟ್ಟರು, ಈ ತ್ರಿಮೂರ್ತಿಗಳು ಆಗ ಎಲ್ಲ ಚಟುವಟಿಕೆಗಳಲ್ಲಿ ಧಾರವಾಡದಲ್ಲಿ ನಡೆಯುವ ಎಲ್ಲ ಬಾಣಗಳಿಗಾಗಲಿ ಅಥವಾ ಇನ್ಯಾವುದೋ ಒಳ್ಳೆಯ ಕೆಲಸಗಳಿಗಾಗಲಿ ಅವರೇ ಕಾರಣರಾಗಿರ್ತಾರೆ. ಹೀರೋಗಳ ಹಾಗೆ ಕಂಡರು. ಅವರ ಹಿಂದೆ ಹೋಗೋದಕ್ಕೆ ನಾವು ಹೋಗಿ ನಾಟಕ ನೋಡಕ್ಕೆ ಹೋಗೋಣ ಹಾಗೆ ಅಂತ ₹2 ಟಿಕೆಟ್ ಏನೋ ಕೆಳಗಡೆ ಬರ್ತಿದ್ರು. ₹2 ಟಿಕೆಟ್ ಕೊಟ್ಟು ಬರಬೇಕು. ಸರಿ, ₹2 ಹಿಡ್ಕೊಂಡು ಕೂಡ ಬಂದಿದ್ದೇವೆ ನೋಡಿ. ಆಮೇಲೆ ಅವರ ಪರಿಚಯಗಳನ್ನು ಮಾಡಿಕೊಂಡು ನಾವು ಆಸಕ್ತಿಯನ್ನು ತೋರಿಸಿದ್ವಿ. ಹೀಗೆ ನಮ್ಮ ರಂಗ ಪ್ರವೇಶ. ಆದರೂ ನಾವು ಅಂತರಂಗದಲ್ಲಿ ಏಕದಮ್ ಒಳಗೆ ಇಳಿದ್ಬಿಡ್ಲಿಲ್ಲ. ಆ ಸಂದರ್ಭಕ್ಕೆ ಸರಿಯಾಗಿ BV ಕಾಲೇಜ್ ನೋಡಿ. ನಮ್ಮ ನಾಟಕ ಕ್ಷೇತ್ರ ಬೆಳೆದು ಬಂದ ರೀತಿಯನ್ನು ನೋಡುವಾಗ ಕರ್ನಾಟಕದಲ್ಲಿ ಅದಕ್ಕೆ ಒಂದು ದೊಡ್ಡ ಇಂಪ್ಯಾಕ್ಟಸ್ ಅಥವಾ ಒಂದು ಕಿಕ್ ಸಿಕ್ಕಿದ್ದು BV ಕಾರಂತರು ಇಲ್ಲಿಯವರೆಗೆ ನಾಟಕಕಾರನ ಹತೋಟಿಯಲ್ಲಿದ್ದ ನಾಟಕವನ್ನು ನಿರ್ದೇಶಕನ ಕೈಗೆ ತಂದರು. ನಾಟಕಕಾರನನ್ನು ಹಿಂದೆ ಸರಿಸಿದರು. ನೀನು ಸ್ಕ್ರಿಪ್ಟ್ ಬರೆದ್ಬಿಟ್ಟಿಯಲ್ಲ, ಮುಚ್ಕೊಂಡು ಎದ್ದು ಅಷ್ಟೇ ಮುಗಿದೋಯ್ತು ಕೈಯಲ್ಲಿ ಬರ್ತಾರೆ. ಅವರು ಮಾಡ್ತಿದ್ದ ರೀತಿ ನಮಗೆ ಸ್ವಲ್ಪ ತುಂಬ ಕೆಲವು ಸಲ ತಮಾಷೆಯಾಗೂ ಕಾಣಿಸ್ತಿತ್ತು, ಇನ್ನೊಂದು ಸಲ ಭಾಳ ಸೀರಿಯಸ್ ಆಗೋ ಕಾಣ್ತಿತ್ತು. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಮೇಕಿಂಗ್ ಒಂದು ಲೈನ್ ಕಥೆ ಇರುತ್ತೆ ಅಷ್ಟೇ. ಅದನ್ನು ಒಂದು ಇಡೀಯಾಗಿ ಒಂದು ಸಿನಿಮಾ ಆಗಿ ತೆಗೆಯುವಾಗ ಆ ಡೈರೆಕ್ಟರ್ ಹೇಗೆಲ್ಲ ವ್ಯೂ ಮಾಡ್ತಾ ಹೋಗ್ತಾನೆ, ನೋಡ್ತಾ ಹೋಗ್ತಾನೆ, ಆ ರೀತಿಯಲ್ಲಿ ಇವರು ಕೂಡ ಬದಲಿಸ್ತಿದ್ರು. ನನಗೆ ವೈಯಕ್ತಿಕವಾಗಿ ಅವರು ಮಾಡ್ತಿದ್ದದ್ರಲ್ಲಿ ಹಿಡಿಸದೆ ಹೋಗಿದ್ದಂದರೆ ಸ್ಟೇಜ್ ಪ್ರಾಪರ್ಟೀಸ್ ಬಗ್ಗೆ. ಯಾಕಂದರೆ ಆ ಕಾಲದಲ್ಲಿ ಸ್ಟೇಜ್ ಪ್ರಾಪರ್ಟೀಸ್ ಬಗ್ಗೆ ಮುಖ್ಯತ್ವ ಕೊಡಬೇಕಾಗಿಲ್ಲ. ಯಾಕಂದರೆ ಪ್ರಾಪರ್ಟಿಗಳ ಬಗ್ಗೆ ಹೆಚ್ಚು ಮುಖ್ಯತ್ವ ಕೊಟ್ಟು ಬಂದದ್ದು ನಮ್ಮ ಕಂಪನಿ ನಾಟಕಗಳು. ಆಗ ಕರೀಂ ಖಾನ್ರಾಗಿರಲಿ, ಆಮೇಲೆ ಬಂದ ಗುಬ್ಬಿ ವೀರಣ್ಣನವರಾಗಲಿ, ಅದರಲ್ಲಿ ಕರೀಂ ಖಾನ್ ಅವರ ಸಂಸಾರ ನೌಕೆ ಬಹಳ ಫೇಮಸ್ ಆದ ನಾಟಕವಾಗಿತ್ತು. ಆಮೇಲೆ ಇವರು ಗುಬ್ಬಿ ವೀರಣ್ಣವರು ಸ್ವಲ್ಪ ಗಿಮಿಕ್ಸ್ ಎಲ್ಲ ಮಾಡಿದರು. ಯಾಕೆಂದರೆ ಬಿಸ್ನೆಸ್ ಮಾಡಬೇಕು ಅಂದರೆ ಅದಕ್ಕೆ ಏನಾದರೂ ತಂತ್ರ ಬೇಕು. ನಾನು ಹುಬ್ಬಳ್ಳಿಯಲ್ಲಿ ಓದುತ್ತಿರುವ ಕಾಲದಲ್ಲಿ ಅಲ್ಲಿ ನೋಡಿದ್ದೇನೆ ಕೆಲವು ನಾಟಕಗಳು, ಕಂಪನಿ ನಾಟಕಗಳು. ಬಹುಶಃ ನೀವೆಲ್ಲ ಕೇಳಿರ್ತೀರಿ, ಗೌಡ್ರ ಗದ್ಲ, ಕಂಡಕ್ಟರ್ ಅಂತ, ಬಸ್ ಕಂಡಕ್ಟರ್, ಈ ರೀತಿಯ ನಾಟಕಗಳು. ಇವು ಜನರನ್ನು ಆಕರ್ಷಿಸುವುದಕ್ಕೆ ಮಾಡಿದ ತಂತ್ರ ಏನು ಅಂದರೆ ಸ್ವಲ್ಪ ವಲ್ಗ್ಯಾರಿಟಿ. ಭಾಷೆಯಲ್ಲಿ, ಮಾತಿನಲ್ಲಿ ವಲ್ಗಾರಿಟಿಯನ್ನು ತರುವುದರ ಮುಖಾಂತರವಾಗಿ ಶಿಲ್ಲೆ ಹೊಡೆಯುವ ಹುಡುಗರು ಭಾಳ ಜನ ನಡೆಯೋ ಭಾಳ ಮಸ್ತ್ ಐತದ ನಾಟಕ. ಅಂದರೆ ಈ ನಾಟಕಗಳ ಜೊತೆಗೆ ಹವ್ಯಾಸಿ ನಾಟಕಗಳು ಕಾಂಪೀಟ್ ಮಾಡಬೇಕಾಗ್ತದೆ. ಒಂದು ಘಟನೆ ನೆನಪಿಗೆ ಬರ್ತದೆ, ಮುರುಗಪ್ಪನಿಗೆ ಗೊತ್ತಿರಬೇಕು. ನಾವು ಬಾಕಿ ಇತಿಹಾಸವನ್ನು ಕಾಂಪಿಟೇಷನ್ಗೆ ಮಾಡ್ತಾ ಇದ್ವಿ. ಆ ಒಬ್ಬ ಹುಡುಗ, ಹಳ್ಳಿ ಹುಡುಗ, ಅವ್ರ ಊರಲ್ಲಿ ಒಂದು ಕಂಪನಿ ನಾಟಕ ಇದೆ, ಅದು ಬರ್ತಾ ಇದೆ ಕಾಂಪಿಟೇಷನ್ನಲ್ಲಿ ಅಂತ. ಅದಕ್ಕೆ ಏನೋ ಮಾನ್ಯತೆ ಇಲ್ಲದೆ ತೆಗೆದು ಹಾಕಿದ್ರು ಅಂದಾಗ, ಎಲ್ಲ ಮೋಸ ಮಾಡ್ತೀರಿ ನೀವು, ಅದು ಅಷ್ಟು ಚೆನ್ನಾಗಿ ಮಾಡ್ತಾರೆ, ನಮ್ಮೂರಾಗ 1000 ಜನ ಕೂತ್ರು ಹೋಗ್ತಾರೆ, ನೀವೆಲ್ಲ ಎಂಥದ್ದು ನಾಟಕ ಮಾಡ್ತೀರಾ, ಆದರೆ ಇದು ಹಿರಿ ನಾಟಕ ಅಂತ ಹೇಳ್ತೀರಿ, ಅದನ್ನೆಲ್ಲ ಕಡೆಗಣಿಸಿದ್ರೆ ಹಾಗೆ ಹೀಗೆ ಅಂತ ಹತ್ಕೊಂಡು ಹೋದಾಗ ಅವನಿಗೆ ತಂದು ಹೇಳೋ ಪ್ರಯತ್ನ ಪಟ್ಟರು, ಕೇಳಲಿಲ್ಲ. ನೋಡಿ ಎಷ್ಟು ಕಮಿಟ್ ಆಗಿರ್ತಾರೆ. ಒಂದು ದೃಷ್ಟಿಕೋನದಲ್ಲಿ ಅವೆಲ್ಲ ಅಲ್ಲಿ ಕೂತ್ಬಿಟ್ಟಿರ್ತಾರೆ. ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂಥ ಮೌಲ್ಯವನ್ನ ನಾನು ಎಳೆತನದಲ್ಲೇ ಕಂಡು, ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಅದರ ನೆನಪುಗಳನ್ನು ಹೇಳ್ತಾ ಇದ್ರು. ಜೊತೆಗೆ ಒಬ್ಬ ನಾಟಿ ವೈದ್ಯ ಅವರು. ದನಕರದ ಕೈಕಾಲುಗಳು ಮುರಿದ್ರೆ ತಾವೇ ಸ್ವತಃ ಯಾವ ಒಂದು ಹಣವನ್ನು ಸ್ವೀಕರಿಸದೆ ಉಪಚಾರವನ್ನು ಮಾಡ್ತಾ ಇದ್ರು. ಇಂಥ ಒಂದು
ಔದಾರ್ಯದ ಗುಣವನ್ನು ಹೊಂದಿದಂಥ ನನ್ನ ತಂದೆಯವರು. ಅವರು ಓದು ಬರಹ ಗೊತ್ತಿದ್ದಿದ್ದಿಲ್ಲ, ಆದರೆ ಒಂದು ಮಗನಿಗೆ ಅವನಲ್ಲಿರುವಂಥ ಒಬ್ಬ ಶಿಕ್ಷಕನನ್ನ ಗುರುತಿಸಿ ನೀನು ಓದು, ಇದು ಬೇಡ, ಇದನ್ನು ಓದು, ನೀನು ಮುಂದೆ ಹೋಗುವಂತ ಒಂದು ಪ್ರೇರಣೆಯ ಮಾತನ್ನು ಹೇಳ್ತಾ ಇದ್ರು. ಆ ಮಾತು ನನ್ನ ಹೃದಯದಲ್ಲಿ ಶಾಶ್ವತವಾಗಿತ್ತು. ಅವರ ಸ್ಮರಣಾರ್ಥವಾಗಿ ನಾನು ಈ ಒಂದು ದತ್ತಿ ಒಂದು ನಿಧಿಯನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಿದ್ದೇನೆ. ಅವರ ಆತ್ಮಕ್ಕೆ ನಾನು ಈ ಮೂಲಕ ಚಿರಶಾಂತಿಯನ್ನ ಕೋರ್ತೇನೆ. ಯಾಕಂದ್ರೆ ಅವರು ಬ್ಯಾಂಕ್ನಾಗ ಬ್ಯಾಲೆನ್ಸ್ ಬಿಟ್ಟು ಹೋಗ್ಲಿಲ್ಲ, ನನ್ನ ಪೋಸ್ಟ್ ಗ್ರಾಜ್ಯುಯೇಟ್ ವ್ಯಕ್ತಿಯನ್ನಾಗಿ ಮಾಡಿ ಹೋದ್ರು. ಇದು ನಾನು ನನ್ನ ತಂದೆಗೆ ಕೊಡುವಂತ ಒಂದು ಗೌರವ ಇದು ಅಂತ. ನೀನು ಒಳ್ಳೆ ಸಭ್ಯನಾಗಿ ಒಳ್ಳೆ ವ್ಯಕ್ತಿಯಾಗಿ ಬದುಕಿದಾಗ ನಿನ್ನ ಬದುಕು ಸುಂದರವಾಗ್ತದೆ ಅಂತ ಹೇಳ್ತಿದ್ರು. ಯಾರಿಗೂ ಅನ್ಯಾಯ ಮಾಡಬೇಡ, ಧರ್ಮದಿಂದ ಬದುಕು, ನಿನ್ನ ದೇವರು ಸದಾ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ರು ಅವರು. ಇಂಥ ಒಂದು ಓದು ಬರ ಗೊತ್ತಿದ್ರು ಅವರ ಜೀವನದ ಪಾಠ ನಮಗೆ ಬಹಳಷ್ಟು ಆದರ್ಶವಾಯಿತು ಅನ್ನುವಂಥ ಮಾತು. ಅಷ್ಟು ಪ್ರಾಮಾಣಿಕರು, ಬಡವರನ್ನ ಕಂಡ್ರೆ ತನಗಿಲ್ದಿರೂ ಅವ್ರಿಗೆ ಕೊಟ್ಟು ಇರ್ತಾ ಇದ್ರು. ಒಬ್ಬ ಬ್ರಾಹ್ಮಣ ಬಹಳಷ್ಟು ನಿಕೃಷ್ಟವಾಗಿದ್ರು. ಅವರು ಹಿಂದಿಂದ ಬಂದು ಬಸಪ್ಪ ಅನ್ನೋರು ಮತ್ತೆ ನನ್ನ ಕಡೆ ಒಂದು ಪಡಿ ಹಿಟ್ಟು ಪಾವು ಹಿಟ್ಟು ಕೊಟ್ಟು ಅವ್ರಿಗೆ ಕಳಿಸ್ಕೊಡ್ತಾ ಇದ್ರು ಅವರು. ಅಂದರೆ ಅಷ್ಟು ಅಂತಃಕರಣ. ಆ ಮನುಷ್ಯ ಬಂದು ಭೇಟಿಯಾಗಿ ಅವ್ನು ಕೇಳೋ ಅವ್ನ ಕಿವಿಯಲ್ಲಿ ನಮಗೆ ಗೊತ್ತಾಗ್ತಿದ್ದಿಲ್ಲ. ಅವರು ಆ ಬ್ರಾಹ್ಮಣ ವ್ಯಕ್ತಿ ಬಂದು ಕೇಳಿದ್ರೆ ಎಲ್ಲೇ ಅವಮಾನ ಆಗ್ತಿದೆ ಅಂತ ತಿಳ್ಕೊಂಡು ಬಂದು ಬಸಪ್ಪ ಅನ್ನೋರು, ಇವ್ರು ನಮ್ಮ ತಂದೆ ಎದ್ದು ಹೋಗ್ಬೇಕು, ಇವತ್ತು ಮನೆಯಲ್ಲಿ ಹಿಟ್ಟಿಲ್ಲ ಅನ್ನೋದ್ಲೆ ನನ್ನನ್ನು ಯಾರಿಗೂ ಗೊತ್ತಾಗದಂತೆ ಒಂದು ಚೀಲದಲ್ಲಿ ಹಾಕಿ ಆ ಹಿಟ್ಟನ್ನು ಕೊಟ್ಟು ಕಳಿಸ್ತಾ ಇದ್ರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಅವರ ಆದರ್ಶಗಳು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಸುಂದರವಾಗ್ತದೆ ಅನ್ನಲಿಕ್ಕೆ ಇದೊಂದು ಇಂಥ ಒಂದು ಆದರ್ಶ ತಂದೆಯವರ ಸ್ಮರಣಾರ್ಥವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇನ್ನೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಪ್ರಾತಸ್ಮರಣೀಯರಾದಂಥ 8 ಜನ ಮಹನೀಯರಿದ್ದಾರೆ. ಮತ್ತು ಒಂದು ಗುರು ಅತ್ಯಂತ ಮಧುರ ಚನ್ನರು ನನ್ನನ್ನಲ್ಲ, ಅವರದ್ದು ಉಪನ್ಯಾಸ ಕೇಳಿದ್ದೇವೆ. ಗುರುಲಿಂಗ ಕಾಪ್ಸೆಯವರ ಉಪನ್ಯಾಸವನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಕೇಳಿದ್ದೇವೆ. ಆದರೆ ಅವ್ರ ಕೈಯಲ್ಲಿ ಕಲ್ತಿಲ್ಲ. ಇಲ್ಲಿ 1 ವರ್ಷ ಡಾಕ್ಟರ್ ಮುರಿಯಪ್ಪ ಸರ್ ಅವರ ಕಡೆ MA ಪ್ರೀವಿಯಸ್ ಓದ್ತಾ ಇದ್ದಾಗ ನಂದು ಕರ್ನಾಟಕ ವಿಶ್ವವಿದ್ಯಾಲಯ ಪಬ್ಲಿಕ್ ಸ್ಕೂಲ್ನಲ್ಲಿ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಆದೆ. ಅವಾಗ 1 ವರ್ಷ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದೆ ನಾನು. ಕಲಬುರ್ಗಿ ಸರ್ ಪಂಪ ಭಾರತವನ್ನು ಹೇಳ್ತಾ ಇದ್ರು. ಆಮೇಲೆ BR ಹಿರೇಮಠ್ ಸರ್ ಅವರು ಶಾಸನ ಸಂಪದ ಅಂತ ಹೇಳ್ತಾ ಇದ್ರು. ಅಂದ್ರೆ ಗುರುಗಳ ಆದರ್ಶ ಏನಿದೆ ಇವೆಲ್ಲವೂ ನಮ್ಮ ಪಾಲಕರದು ಮತ್ತು ಗುರುಗಳ ಆದರ್ಶ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದೆ ಅನ್ನಲಿಕ್ಕೆ ಅವರು ಜೀವಂತ ಸಾಕ್ಷಿ ಅಂತ ಹೇಳ್ತಾ ಆ ಮಹನೀಯರಿಗೆ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ವಿಶ್ವ ರಂಗಭೂಮಿಯ ಹಾರ್ದಿಕ ಶುಭಾಶಯಗಳು. ನಾನು ಭಾಳ ನಿರೀಕ್ಷೆ ಮಾಡಿದ್ದೆ. ನಮ್ಮ ಪ್ರೊಫೆಸರ್ ಭಾಳ ಚೆನ್ನಾಗಿ ಮಾತಾಡಿದರು. ನಶಿಸಿ ಹೋಗುವ ದಿಕ್ಕಿನಲ್ಲೇ ಅವರ ಮಾತುಗಳಿದ್ದು, ಬೇರೆ ಬೇರೆ ಜಾನಪದ ಇರಲಿ, ಉಳುಕ್ತಿ ಇರಲಿ, ಬೀದಿ ನಾಟಕ ಇರಲಿ, ಎಲ್ಲ ರಂಗಗಳು ಕೂಡ ನಾಟಕ ಹೆಚ್ಚಿನ ಬರಬೇಕಾಗಿದೆ. ಆ ದಿಶೆಯಲ್ಲಿ ಸ್ವರ್ಗಿತ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಅದು ನಿಜ. ಆದರೆ ಇವತ್ತು ರಂಗಭೂಮಿ ನಿಂತ ನೀರಲ್ಲ, ಹರಿಯುವ ನೀರು. ಅದಕ್ಕೆ ನಾವು ಇವತ್ತು ಒತ್ತು ಕೊಳ್ಳೇಬೇಕಾಗಿದೆ. ಆದರೆ ನಿಜವಾಗಿ ಇವತ್ತು ಒಂದು ಸಂದೇಶ ಕಳಿಸಿದ್ದಾರೆ. ಖ್ಯಾತ ನಾಟಕಕಾರ, ನೋಬೆಲ್ ಪ್ರಶಸ್ತಿ ವಿಜೇತ ಜಾನ್ ಪೋಶೆ ಅಂತೇಳಿ ಪ್ರತಿ ವರ್ಷ ಎಲ್ಲರೂ ವಿಜ್ಞಾನಿ ಆಗಲಿ ನಾಟಕಕಾರ ಆಗಲಿ ಅವರು ಒಂದು ವಿಶೇಷವಾಗಿ ರಂಗಭೂಮಿ ವಿಶ್ವ ರಂಗಭೂಮಿ ಕುರಿತು ಕಳಿಸ್ತಕ್ಕಂಥ ಒಂದು ಪರಿಪಾಠ. ಆ ಪರಂಪರೆಯಲ್ಲಿ ಈ ಸಲ ಇವರು ಕಳಿಸಿದ್ದಾರೆ. ತಮ್ಮ ಮುಂದೆ ಓದಿ ಬಯಸ್ತೇನೆ. ವಿಶ್ವ ರಂಗ ದಿನದ ಒಂದು ಸಂದೇಶ ನಾನು ಹೇಳೋದಿಷ್ಟೇ: ಯುದ್ಧ ಮತ್ತು ಶಾಂತಿ ಪರಸ್ಪರ ವಿರುದ್ಧ ಧ್ರುವಗಳಲ್ಲಿ ಇರುವಂತೆ ಯುದ್ಧ ಹಾಗೂ ಕಲೆ ಕೂಡ ಪರಸ್ಪರ ವಿರೋಧ ಮುಖಗಳು. ಆದರೆ ಕಲೆಯ ಮೂಲಕ ಯಾರು ಕಾಯಕ ಮಾಡುತ್ತಾರೋ ಅವರು ಶಾಂತಿಯ ಸಾರ್ವತ್ರಿಕ ಪ್ರತಿಪಾದಕರಾಗಿ ನಿಲ್ಲುತ್ತಾರೆ ಎನ್ನುವುದು ಈ ಜಗತ್ತಿನ ಬಹುದೊಡ್ಡ ಹಾಗೂ ಸಾರ್ವತ್ರಿಕವಾದ ಸತ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ನಮಗೇನು ಬೇಕಾಗಿದೆ? ಮಾನವೀಯ ಮೌಲ್ಯಗಳು ಬೇಕಾಗಿದೆ. ಮಾನವೀಯ ಮೌಲ್ಯಗಳನ್ನು ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ಮತ್ತು ನಾಟಕಕಾರರು. ಆನಂತರ ಶಾಂತಿ ಬೇಕಾಗಿದೆ. ಯುದ್ಧ ಯಾರಿಗೂ ಬೇಡ, ಎಲ್ಲರೂ ಒಂದು ಕೂಡಿ ಭಾಳ ಸಂಸ್ಕೃತಿ ಚೆನ್ನಾಗಿರ್ಬೇಕು ಅನ್ನೋಂಥ ಒಂದು ದಿಶೆಯಲ್ಲೇ ಒಂದು ಸಂದೇಶ ಇದೆ. ಆ ಕಾರಣ ಆ ದಿಶೆಯಲ್ಲಿ ಇವತ್ತು ನಾವು ಕಲಾವಿದರಿರಲಿ, ಸಾಹಿತ್ಯ ಇರಲಿ,
ಆಮೇಲೆ ನಾಟಕಕಾರ ಇರಲಿ, ಯಾರೇ ಇದಕ್ಕೆ ಸಂಬಂಧಪಟ್ಟ ಸಂಗೀತಕಾರ ಇರಲಿ, ಎಲ್ಲರ ಉದ್ದೇಶವೇ ಅದೇ. ಆ ಕಾರಣ ನಾವು ಅದನ್ನು ಬಯಸ್ತಾ ಇದ್ದೇವೆ. ಈಗ ಆ ದಿಶೆಯಲ್ಲಿ ನಮ್ಮ ನಾಟಕಗಳು ಇವೆಲ್ಲ ಇರ್ತಾವೆ. ಆ ಕಾರಣ ಈ ಒಂದು ಸಂದೇಶ ಭಾಳ ಅದ್ಭುತವಾದಂಥ ಸಂದೇಶ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸಿ ನನ್ನ ಮಾತಿಗೆ ವಿರಾಮ. ಹೊಸ ಪ್ರತಿಭೆಗಳಿಗೆ ಯಾವಾಗಲೂ ಸೂಕ್ತ ವೇದಿಕೆಯನ್ನು ನೀಡ್ತಾ ಅವರನ್ನ ಪ್ರೋತ್ಸಾಹಿಸುವುದು ಅವರ ಒಂದು ದೊಡ್ಡ ಗುಣ ಅಂತ ಹೇಳಿ ಇಲ್ಲಿ ಅತ್ಯಂತ ಹೆಮ್ಮೆಯಿಂದ ಇಲ್ಲಿ ಹೇಳಬಯಸ್ತೀನಿ. ಕಳೆದ 2 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈಗ 1 ವರ್ಷದಿಂದ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪದಾಧಿಕಾರಿಯಾಗಿಯೂ ಸಹ ಅವರ ಎಲ್ಲ ಕಾರ್ಯವೈಖರಿಯನ್ನ ಮತ್ತು ಅವರ ಕಾರ್ಯಕ್ರಮಗಳನ್ನ ಏನು ನೋಡ್ತಾ ಬಂದಿದ್ದೀನಲ್ಲ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಅವರು ಎಲ್ಲರಿಗೂ ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿ ಅವರು ಮಾಡಿದಂತಹ ಕೆಲಸಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮತ್ತೆ ಇನ್ನೂ ಕೆಲಸಗಳನ್ನ ಮಾಡುವಂಗ ಅವರನ್ನ ಹುರಿದುಂಬಿಸುತ್ತಾ ಬಂದಿರುವುದು ನಮಗೆಲ್ಲರಿಗೂ ಒಂದು ಖುಷಿಯ ಸಂಗತಿ. ಹೀಗಾಗಿ ಮೊಟ್ಟ ಮೊದಲು ನಾನು ಇವತ್ತು ರಾಜ್ಯ ಪ್ರಶಸ್ತಿಯನ್ನ ಪಡೆದು ಆ ಪುರಸ್ಕಾರಕ್ಕೆ ಇಲ್ಲಿ ಮತ್ತೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ಒಂದು ಮತ್ತೊಂದು ಗೌರವವನ್ನ ಸಲ್ಲಿಸಿ ಆಶೀರ್ವದಿಸಿದ್ದಕ್ಕಾಗಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಹೃದಯಪೂರ್ವಕ ನಮನಗಳನ್ನು ಅರ್ಪಿಸ್ತೀನಿ ಅಂತ ನಾನು ಯಾವಾಗಲೂ ಅನ್ಕೋತೀನಿ. 2017-18ರಲ್ಲಿ ನಮ್ಮದೇ ಆದಂತಹ ಒಂದು ಶ್ರೀ ಸಾಯಿ PU ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜನ್ನು ಆರಂಭ ಮಾಡಿದ್ವಿ. ಆರಂಭ ಮಾಡಿದ ತಕ್ಷಣ ನನಗೆ ಮನಸ್ಸಿನಲ್ಲಿ ಬಂದಿದ್ದು, ಇವತ್ತು ಮೊಬೈಲಿಗೆ ಅಡಿಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳನ್ನ ಸಮಾಜಮುಖಿ ಚಿಂತನೆಯತ್ತ, ಸಮಾಜಮುಖಿ ಕಾರ್ಯಗಳತ್ತ ನಾವು ಶಿಕ್ಷಣ ಸಂಸ್ಥೆಯವರು ಅವರನ್ನ ತೊಡಗಿಸಬೇಕು. ಅವರಿಗೆ ಸಮಾಜದ ಸಮಸ್ಯೆಗಳನ್ನ ಗುರುತು ಮಾಡಬೇಕು. ತಂದೆ ತಾಯಿಗಳಿಗೆ ಏನು ಹಠ ಮಾಡೋದು, ಅವಿಧೇಯತೆ ತೋರೋದು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ನೋಡ್ತಾ ಇದ್ದೀವಿ. ಅವರನ್ನ ಅದರಿಂದ ವಿಮುಖರನ್ನಾಗಿಸಿ ಒಳ್ಳೆಯ ದಾರಿಯತ್ತ ನಡೆಸಲಿಕ್ಕೆ ಶಿಕ್ಷಣ ಸಂಸ್ಥೆಗಳಿಂದ ಸಾಧ್ಯ ಅದ ಅಂತ ಅನ್ನೋದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು 2017-18ರಲ್ಲಿ ಹೊಂಬೆಳಕು ಪ್ರತಿಷ್ಠಾನ ಅಂತೇಳಿ ನಮ್ಮದೇ ಆದ ಒಂದು ಸಂಸ್ಥೆಯನ್ನ ಆರಂಭ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಹೆಮ್ಮೆಯ ವಿದ್ಯಾರ್ಥಿಗಳ ಜೊತೆಗೆ ಸುಮಾರು 2,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು, ಪ್ರತಿ ವರ್ಷ 100 ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನ ಎಲ್ಲ ಕಲಿಯುವ ವಿದ್ಯಾರ್ಥಿಗಳು ಸಹ PU ಹಂತದ ವಿದ್ಯಾರ್ಥಿಗಳು ನಮ್ಮ ಪ್ರತಿಯೊಂದು ಸಮಾಜಮುಖಿ ಕಾರ್ಯಗಳಲ್ಲಿ ನಮಗೆ ಕೈ ಜೋಡಿಸಿದ್ದಾರ, ಅವರ ಪಾಲಕರು ಹಾಗೂ ವಿದ್ಯಾರ್ಥಿಗಳು. ಮೊಟ್ಟ ಮೊದಲು ನಾನು ಒಂದಿಷ್ಟು ಅನಾಥಾಶ್ರಮ, ವೃದ್ಧಾಶ್ರಮಗಳದಷ್ಟೇ ವಿಚಾರ ಇಟ್ಕೊಂಡಿದ್ದೆ. ಅಲ್ಲಿ ಭೇಟಿಯಾಗುವುದು, ಅವರಿಗೆ ಒಂದಿಷ್ಟು ಸಹಕಾರವನ್ನು, ನೆರವನ್ನು ನೀಡುವುದು, ವಿದ್ಯಾರ್ಥಿಗಳನ್ನ ಆ ನಿಟ್ಟಿನಲ್ಲಿ ಅವರಿಗೆ ಕಾರ್ಯೋನ್ಮುಖರಾಗುವಂತೆ ಪ್ರೇರೇಪಣೆ ನೀಡುವುದು. ನಂತರ ವಿಭಿನ್ನ ಹಂತಗಳಲ್ಲಿ ನಮ್ಮ ಹೊಂಬೆಳಕು ಪ್ರತಿಷ್ಠಾನದ ಕಾರ್ಯವನ್ನ ವಿಸ್ತರಿಸಿದ್ವಿ. ಸದಸ್ಯನಾಗಿದ್ದೀನಿ. ಮೊನ್ನೆ ಬಾಲ್ಕಿಗೆ ಹೋದಾಗ ಸರ್ ನಾವು ಭಾಳೆಲ್ಲ ಒಂದು ಟ್ರಾವೆಲಿಂಗ್ ಒಳಗೆ ಭಾಳ ಪರಿಚಯ ಇದೀವಿ. ಅಲ್ಲಿ ಒಂದು ನನ್ನ ಹೆಂಗಂದ್ರೆ ಅನ್ನ ನೋಡ್ಬೇಕಾದ್ರೆ ಪೂರಾ ಅಕ್ಕಿ ಎಲ್ಲ ಹಿಂಗೆ ನೋಡೋದಿಲ್ಲ, ಒಂದು ಅಗಡಿ ಹೆಚ್ಚಿಗೆ ನೋಡ್ರಿ ಗೊತ್ತಾಗತ್ತೆ ಅನ್ನ ಆಗ್ಯೋದಿಲ್ಲ ಅಂತ. ಆ ರೀತಿ ಮೊನ್ನೆ ಬಸ್ನಲ್ಲಿ ನಮ್ಮೊಂದು ಸಣ್ಣ ಡೈಲಾಗ್ ಕೇಳಿ ಸರ್ ಇವತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಮೆಗಾ ನಾಟಕದಲ್ಲಿ ರಾಯನ ಪಾತ್ರ ಮಾಡಿದ್ದೆ. ಅದು ಕರ್ನಾಟಕ ಇತಿಹಾಸದಲ್ಲಿ ಒಂದು ಸಾಧನೆ ಆಯಿತು. 10 ಕುದುರೆ, 2 ಆನೆ, 2 ಒಂಟೆ, 200 ಕಲಾವಿದರು ತೊಳೆದಂಥ ಒಂದು ತಂಡ 27 ಪ್ರಯೋಗಗಳನ್ನು ಮಾಡ್ತು. ಅದೇ ರೀತಿ ಧಾರವಾಡದಲ್ಲಿ ಕಲಾ ಸಂಗಮ ಸಂಸ್ಥೆಯಿಂದ ನಾನು ಒಂದು 25-30 ನಾಟಕಗಳನ್ನು ರಾಯನ ಪಾತ್ರದಲ್ಲೇ ಮಾಡಿದ್ದೇನೆ. ಸಾಮಾಜಿಕ, ಐತಿಹಾಸಿಕ ಎಲ್ಲ ನಾಟಕಗಳಲ್ಲಿ ಅಭಿನಯಿಸ್ತೇನೆ. ಈಗ ಹೆಚ್ಚಿಗೆ ಮಾತಾಡೋದಿಲ್ಲ, ಸಮಯ ಆಗಿದೆ. ಅವರು ಹೇಳಿದಾಗ ಒಂದು ಡೈಲಾಗ್ ಹೇಳಿ. ಸಂಗೊಳ್ಳಿ ರಾಯ ಅನ್ಯಾಯಕ್ಕೆಂದು ಮನಸ್ಸು ಮಾಡೋನಲ್ಲ, ಅನ್ಯಾಯ ಮಾಡೋಕಂಡ್ರೆ ಜೀವಂತ ಬಿಡುದಿಲ್ಲ. ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿನಿ ಚಂದ್ರಸು. ಹೊಂಚು ಹಾಕಿ ಸಂಚು ಮಾಡಿ ಕಿತ್ತೂರು ರಾಣಿ ಕಮಿಷನರ ಆ ಕೆಂಪು ಮಡಿಕೊಂಡಿಗಳು ಅವರ ಎದುರಿಸಿ ರಕ್ತದ ಹೊಳೆ ಹರಿಸಿ ಆ ಹಂಗಲ ಕೋಟೆಯಾಗಿಂದ ಚೆನ್ನವ ತಾಯಿ ಬಿಡಿಸ್ಕೊಂಡು ಬಂದು ಮತ್ತೆ ಕಿತ್ತೂರು ಶಿವಾತ್ಮೇಲೆ ಕುಂಡಿರ್ತೇನೆ. ಬಲ ಈ ದೈವ ಬಲ ಐತಿ, ಚೆನ್ನವ ತಾಯಿ ಆಶೀರ್ವಾದ ಮಾಡಿಕೊಟ್ಟ ಈ ಕಡೆಗೆ ಬೆಂಬಲ ಐತಿ. ಇಷ್ಟು ಸಾಕು ನನಗ. ಆಂಗ್ಲರ ಕಾತ್ತು ಸಿಳ್ತೇನೆ. ಚೆನ್ನವ ತಾಯಿ ಹರಿಸಿದ ಒಂದೊಂದು ಕಣ್ಣೀರ ಹಣಿಗೆ ಪ್ರತಿಯಾಗಿ ಆ ಕೆಂಪು ಕುಣ್ಣಿಗಳ ರಕ್ತದ ಹೊಳೆ ಹರಿಸ್ತೇನೆ. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸನ ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಳಗಳಲ್ಲಿ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರುವುದು ಭೂಮಿ, ತಲೆ ಎತ್ತಲೆ ದಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಚಿತ್ತ ನನ್ನ ಮಗ, ನಾ ಜನ್ಮ ಕೊಟ್ಟ ನನ್ನ ಮಗ,
ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದಲಿಂದು ನಾನು ಮನಸ್ಸಿಗೆ ನೆಮ್ಮದಿಯಲ್ಲಿ ಬಂದಾದರೆ ಇದೊಂದು ಜನ್ಮವೇ, ಇದೊಂದು ಬದುಕೆ, ಎಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ನನ್ನೇ ಸರ್ವಶಕ್ತಿ ನಂದುಕೊಂಡರೆ ಅದ್ಯಾವ ಶಕ್ತಿ ನನಗೆ ಶತ್ರುವಾಗಿ ಕಾಣುತ್ತಿದೆ, ಅದ್ಯಾವ ಶಕ್ತಿ ನನ್ನ ಮಗನನ್ನು ಶತ್ರುವನ್ನಾಗಿಸಿದೆ, ಅದ್ಯಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ, ಅದ್ಯಾವ ಶಕ್ತಿ ನನಗೆ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ನನ್ನ ಕುಲವರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿಯೇ, ಕಪಟಿ, ವಂಚಕಿ. ನನ್ನ ಮಗನ ಹೃದಯ ಅಂತರೊಳಗೆ ಹೊಕ್ಕು ಅವನ ತಲೆಯನ್ನು ಕಳಿಸಿ ಬಳ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ಆಗಿದ್ದರೆ, ನನ್ನಂತೆ ಗಂಡೆ ಆಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಕರುಳುಗಳನ್ನು ಬಗೆದು ಮಾಲೆ ಮಾಡಿ ಹಾಕಿಕೊಂಡಿದ್ದರೆ ಹಿರಣ್ಯ ಕಸುಪಣಿ ಅಲ್ಲ, ನಾನು ಹಿರಣ್ಯ ಕಸುಪಣಿ ಅಲ್ಲ. ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತ ಹೇಳಿದ್ರೆ ಅವರು ಕೂಡ ಕಾರಣ. ನಾನು ನಮ್ಮ ಜಿಲ್ಲಾ ತಾಲೂಕು ಪರಿಷತ್ತಿಗೆ ಏನಾದ್ರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಗೆ ಯಾವುದು ಅವಶ್ಯಕತೆ ಇಲ್ಲ. ನಿಮ್ಮ ಬರ್ತಡೇ ದಿನ ನಾವು ಪ್ರತಿ ವರ್ಷ ಒಂದು ಸಾಹಿತಿಗೆ ಸನ್ಮಾನ ಮಾಡ್ತೀವಿ, ನೀವು ಅದಕ್ಕೆ ಅಮೌಂಟ್ ಕೊಡ್ರಿ ಪರವಾಗಿಲ್ಲ, ನಮ್ಗೆ ಯಾವುದು ಸಾಹಿತ್ಯ ಪರಿಷತ್ತಿಗೆ ದುಡ್ಡು ಬೇಡ ಅಂದರು. ಬೇರೆ ಯಾರಾಗಿದ್ರೆ ದುಡ್ಡು ತೊಗೊತಾ ಇದ್ರು. ಅಷ್ಟೇ ಪ್ರತಿ ವರ್ಷ ದತ್ತಿ ಕಾರ್ಯಕ್ರಮದಿಂದ ಆಚರಿಸ್ಕೊಳ್ತೀನಿ ನಾನು ಅದ್ದೂರಿಯಾಗಿ. ನಾವು ಕೂಡ ಅವ್ರ ಕಡೆ ಕೈ ಜೋಡಿಸಿ ನಾವು ಬರೀ 25,000 ರೂಪಾಯಿ ಕೊಟ್ಟಿದ್ದೀವಿ, ಸಾಕಾಗಲ್ಲ ಅಂತ ಅನ್ಸೋದು ನಾನು ಭಾಳ ಸಲ ಹೇಳಿದ್ದೀನಿ. ಹಂಗಾಗಿ ನಮ್ಮ ಕಾರ್ಯಕ್ರಮ ದತ್ತಿ ಇದ್ದಾಗ ನಾವು ಕೂಡ ಕೈ ಜೋಡಿಸ್ತೀವಿ. ಮುಂದಾದರೂ ಇಲ್ಲ ಇನ್ನೂ ಜಾಸ್ತಿ ಬೇಕಾದರೂ ನಾವು ಕೊಡ್ತೀವಿ. ಸಾಹಿತಿಗಳೆಲ್ಲರಿಗೂ ಇದಾಗಲಿ. ಮತ್ತು ನಾವು ಸಾಹಿತ್ಯ ಪರಿಷತ್ತು ಯಾವಾಗಲೂ ಇರ್ತೀವಿ. ನಾವು ನನ್ನ ಬರ್ತಡೇ ಇವತ್ತು ಎಲ್ಲ ಕಾರ್ಯಕ್ರಮ ತುಂಬ ಇತ್ತು. ಅಂಗಡಿಯವ್ರು ಹೇಳಿದ್ರು ನೀವು ಬಂದೋಗು, ಇಲ್ಲ ಸರ್ ನೀವು ಮಾಡಿರಿ ಅಂದರು. ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ನಾನು ಯಾವಾಗಲೂ ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇದೊಂದು ಬಹಳಷ್ಟು ಖುಷಿ ಆಗೋದು ಮುರುಗಪ್ಪ ಸರ್ ಬಂದು ನಮಗೆಲ್ಲ. ಯಾಕೆ ಅವರು ವಿಶ್ವವಿದ್ಯಾಲಯ ಒಂದು ಮಹತ್ವದ ಒಂದು ಭಾಷಾ ನೀತಿಯ ಕುರಿತು ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮ ಬರ್ತಕ್ಕಂಥ ಒಂದು ಸುದ್ದಿ ನನಗೆ ಗೊತ್ತಾದ ತಕ್ಷಣ ಸರ್ ನಾನು ಫೋನ್ ಮಾಡಿದ್ದೆ, ಸರ್ ಈಗ ಹೆಂಗೂ ವಿಶ್ವವಿದ್ಯಾಲಯ ಬರ್ತಾ ಇದ್ದಾರೆ, ದಯವಿಟ್ಟು ಬರ್ಬೇಕಂತೇಳಿ. ಅದೇ ರೀತಿಯಾಗಿ ನಮ್ಮ ರಾಮಸ್ವಾಮಿ ಅವ್ರ ಸಿದ್ಧಕ್ಕೆ ಭಾಳಷ್ಟು ಹಿಂದೆ ಬಂದಿದ್ದಾರಲ್ಲ ಅವ್ರನ್ನೂ ಕರ್ಕೊಂಬರ್ರಿ. ಮತ್ತು ಇವತ್ತೇನು ವಿಶ್ವರಂಗ ಭೂಮಿ ದಿನಾಚರಣೆ ನಮ್ಮ ಸಮುದಾಯ ಜಿಲ್ಲಾ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಮಾಡ್ತಾರೆ ಬಹಳಷ್ಟು ಪ್ರೀತಿಯಿಂದ ಇದನ್ನ ಮುರುಗಪ್ಪ ಸರ್ ಅವ್ರು ಕರ್ಕೊಂಡ್ಬಂದ್ರೆ ನಮ್ಮ ರಾಮಸ್ವಾಮಿ ಇಬ್ಬರು ಬಂದು ಬಹಳಷ್ಟು ಅದ್ಭುತವಾಗಿ ಏನೋ ಒಂದು ವಿಶ್ವರಂಗ ಭೂಮಿಯ ಕುರಿತು ಉಪನ್ಯಾಸಿದ್ದಕ್ಕೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದ ಹೇಳ್ತೇನೆ ಸರ್. ಮತ್ತು ಇವತ್ತೇನು 4 ದತ್ತಿಗಳಿದ್ದಾವ, ಅದರಲ್ಲಿ ಒಬ್ಬರು ದತ್ತಿದಾರ ಬಂದರೆ 3 ಜನ ಬಂದರು. ಅದರಲ್ಲಿ ನಮ್ಮ ವಿಶ್ವಮಾನವ ಪ್ರಶಸ್ತಿ ಪಡ್ಕೊಂಡವರು ಬಹಳಷ್ಟು ಒಳ್ಳೆಯ ದಾನಿಗಳು. ನಾನು ಯಾವುದೋ ವುಮೆನ್ಸ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾಗ ಯಾವ್ದಾದ್ರು ಬಡ ವಿದ್ಯಾರ್ಥಿನಿಗೆ, ಈಗ ನಮ್ಮ ಜ್ಯೋತಿಲಕ್ಷ್ಮಿ ಗೊತ್ತಿದ್ದಿಲ್ಲ, ಯಾರಿಗೆ ಫೀ ಕೊಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ, ಯಾರು ಅನಾಥ ಮಕ್ಕಳು ಫೋನ್ ಮಾಡಿದ ತಕ್ಷಣ ಅವ್ರ ಆಯ್ತು ಅಂಗಡಿಯವ್ರು ಕಳಿಸ್ಕೊಡ್ತೀವಿ. ಸುಮಾರು 8 ಮಂದಿಗೆ 5ರಿಂದ 10,000 ರೂಪಾಯಿ ಹಣವನ್ನು ಕೊಡ್ತಾರೆ. ಶ್ರೀಮಂತ ಭಾಳಷ್ಟು ಇದ್ದಾರಲ್ಲ, ಆದ್ರೆ ಅವರಿಂದ ನಾನು ವೈಯಕ್ತಿಕವಾಗಿ ಏನು ಭಾಳ ಲಾಭ ಮಾಡ್ಕೊಂಡಿಲ್ಲ. ಬಡ ಮಕ್ಕಳಿಗೆ ಫೀ ತುಂಬಕ್ಕೆ ಅವರಿಂದ ಹಣವನ್ನು ಕೊಡಿಸಿದ್ದೇನೆ. ಅದೇ ರೀತಿ ಸಾಹಿತ್ಯ ಪರಿಷತ್ಸದಕ್ಕೆ ಏನು ಮಾಡ್ತಾರೆ ಗತಿ ಕೊಡುವಂತಕ್ಕಂಥ ಈ ನಿಟ್ಟಿನೊಳಗೆ ಅವರು ಒಳ್ಳೆಯ ದಾನಿಗಳು. ನಮ್ಮ ವಿದೇಶ ಕುಬ್ಸದ ಸದಕ್ಕೆ ಎದುರು ಅವರು ಒಳ್ಳೆಯ ದಾನಿಗಳು. ನನಗೆಲ್ಲ ಖುಷಿ ಆಗೋದು ನಮ್ಮ ಅವ್ರ ಮಗ. ನಾನು ಇಷ್ಟೆಲ್ಲ ಎತ್ತರ ಬೆಳಿಬೇಕಾದ್ರೆ ನನ್ನ ಹೆಂಡತಿ ಸುಮಂಗಲ ಕಾರಣ. ಯಾಕೆ ಇಷ್ಟು ನನಗೆ ಬಹಳಷ್ಟು ಅವರು ನನಗೆಲ್ಲ ನಾವೆಲ್ಲ ಎಡಪಂಥಿ ಚಳವಳಿಗೆ ಬಂದವ್ರಲ್ಲ, ಅವ್ರು MLA ಅವ್ರ ಮಗಳು ಎಲ್ಲ ಬಂಡವಾಳ ಸಾಹಿಗಳು. ನನಗೊಂದು ಏನೋ ಇದಿತ್ತು ಬಹಳಷ್ಟು, ಯಾಕಪ್ಪ ಏನೋ ನಮ್ಮ ಮನೆಗೆ ಹೊಂಟಾಳಿಲ್ಲ ಅಂತಕ್ಕಂಥ ಭಾವನೆ ಇತ್ತು. ಬಟ್ ಅವಳು ಮಾಡಿದಂಥ ತ್ಯಾಗ, ಅವಳು ಮಾಡಿದ ಸಹಾಯ ಸಹಕಾರ ನಿಜಕ್ಕೂ ನಾನು ಅವಳಿಗೆ ತಿಳಿಯಬಾರಬೇಕು. ಹೀಗಾಗಿ ನಾನು ಇಷ್ಟು ಎತ್ತರಬೇಕಾದ್ರೆ ಆ ಸಂಶಯ ಒಂದು ಋಣ ಇದೆ. ಅದು ನಮ್ಮ ಕಲ್ಲೂರವರು ಭಾಳ ಒಳ್ಳೆಯ ವಾಗ್ಮಿಗಳು. ಅವರು ಉಪನ್ಯಾಸ ಕೇಳಬೇಕಲ್ಲ, ನೋಡ್ಲ ಮಕ್ಕಳು ಇಷ್ಟು ಯಾಕೆ ಬಂದಾರ, ಅವರ ಕಲಿಸಿದಂಥ ಪಾಠಕ್ಕೆ ಮೆಚ್ಚಿ ಮಕ್ಕಳು ಬಂದಾರ, ಹೊರತಾಗಿ ಒತ್ತಾಯಕ್ಕೆ ಬಂದಿಲ್ಲ. ಅಂತ ಇದ್ರೆ ಅಂಥ ಶಿಕ್ಷಕರು ಅಂದ್ರೆ ನಮ್ಮ ಕಲ್ಲೂರಂಥ ಶಿಕ್ಷಕರು. ಅವ್ರ ತಂದೆ ನೆನಪಿಗಾಗಿ ಅವ್ರ ದತ್ತಿದ್ದು ಇಂಥ ಅವರು ಇನ್ನೊಂದು ಮಾತಾಡ್ತಾರಪ್ಪ, ಇಡೀ ಸಮಾಜ ನಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತ B.I. ಇಡಿಗಾರ್ ಸರ್. ಈ ಸಮುದಾಯಕ್ಕೆ ಯಾಕಂದ್ರೆ ಆ ಒಂದು ಸಮುದಾಯದಲ್ಲಿ ಹಲವಾರು ರೀತಿಯ ನಾಟಕಗಳನ್ನು ಮಾಡಿ ಇಡೀ ಜೀವನದಲ್ಲಿ ಎಲ್ಲೂ ಬದಲಾವಣೆ ಆಗದೆ ತತ್ವಕ್ಕೆ 100ಕ್ಕೆ 100 ಅಂಟಿಕೊಂಡು ಕೆಲಸ ಮಾಡಿದರು. ಬಟ್ಟಲ್ಲಿ ಅವರು ನನಗೆಲ್ಲ ಇನ್ನೂ ನಮ್ಮ ಹಡಗಲಿ ಸರ್ ಅಂತ ಬಹಳ ಒಳ್ಳೆಯ ವಾಗ್ಮಿಗಳು. ಆಮೇಲೆ ಕೌದಿಲ್ ಸರ್ ಆಗಲಿ, ದೊಡ್ಡಮಣಿ ಸರ್ ಆಗಿರ್ತಕ್ಕಂಥ ನಮ್ಮ ತಾಯಿ ಸಮಾನರಾದಂಥ ನಮ್ಮ ಮುರುಗಪ್ಪ ಸರ್ ಒಂದು ಉದಾಹರಣೆ ಮುಗಿಸ್ತಾ ಇದ್ದೇನೆ. ಅವರು ಅಮಾಸೆ ಇತ್ತು, ಕುಲಪತಿ ಇದ್ರಲ್ಲ ಹೇಳ್ತಾರೆ, ಅಮಾಸೆ ದಿವಸ
ನನಗೆ ಅವ್ರು ಬಂದ್ರಲ್ಲ ಊಟಕ್ಕೆ ಹೋಟೆಲ್ಗೆ ಹೋಗೋದು ಬೇಡ ಮನೆಗೆ ಒಂದು ಇಲ್ಲದೆ ಅಂಗಡಿ ಅಮಾಸಿದೆ ಇವತ್ತು ಮನ್ಯಾಗ ಅವ್ರಿಗೆ ಇಲ್ಲ ಸರ್ ಅಂತ ಅಮಾಸಿ ದಿವಸ ನಮ್ಮ ಮಿಸಸ್ ಹೇಳಿ ಬಿಸಿ ರೊಟ್ಟಿ ತಿನ್ಸಿದ್ದ ಅವ್ರಿಗೆಲ್ಲ ಹೇಳೋ ಉದ್ದೇಶ ಅಂದ್ರೆ ಇದು ಅಮಾಸಿ ಬರ್ದ ಆದ್ರೆ ಈ ಸಂದರ್ಭ ಅಂದ್ರೆ ಒಬ್ಬ ಅತಿಥಿ ಬಂದ ನನಗೆ ಅಮಾಸೆ ಯಾವುದು ಗೊತ್ತಿಲ್ಲ, ನಾಳೆ ಬರ್ತೀನಿ ಏನು ಮಾಡ್ಸೋಕೆ ಬಿಡಿ, ಒಂದು ಬಿಸಿ ರೊಟ್ಟಿ ಇದ್ರೆ ಸಾಕು ಅಂತಂದ್ರು. ಅಮಾಸೆ ರೊಟ್ಟಿ ಮಾಡಿಸ್ತೀನಿ ತಿನ್ನಿಸ್ತಾರೆ ಅವ್ರು. ದೇವ್ರದ್ದಾಗ ನನ್ನ ಪ್ರಕಾರ ನಾನು ದೇವ್ರ ಬಗ್ಗೆ ಈ ರೀತಿಯಾಗಿ ಇವರು ಸರ್ ನಾವು ಇಬ್ಬರು ಬಂದಿದ್ದಕ್ಕೆ ನಿಜಕ್ಕೂ ನನಗೆ ಹೃದಯಪೂರ್ವಕವಾದಂಥ ಧನ್ಯವಾದ ಅಂತ. ಇದೇ ರೀತಿ ನಿಮ್ಮ ಸಾಹಿತ್ಯ ಬೇಕಂದ್ರೆ ಈ ಪರಿಸರತೆ ಕಟ್ಟಬೇಕಾದ್ರೆ ಶಿವಾನಂದ ಗಾಳಿಯವರಿಂದ ಇದ್ದವ್ರಲ್ಲ, ನಮ್ದು ಏನೂ ಕೊಡಗಿಲ್ಲ. ಆ ಕಾಲದೊಳಗೆ ಶಿವಾನಂದ 4 ಟೈಮ್ ಕೆಲಸ ಈ ಲ್ಯಾಂಡ್ 1 ಎಕರೆ 11 ಗುಂಟೆ ಇದೆ. ಈಗ ಇನ್ನೂ ಅದಕ್ಕೆ ಲೀಸದೇ ಕೊಟ್ಟಿಲ್ಲ, 2 ವರ್ಷ ಆತಲ್ಲ. ಬಟ್ ಇಷ್ಟು ಕೆಲಸ ಮಾಡಿದಂಥ ಅದ್ಭುತ ವ್ಯಕ್ತಿ ಅಂದ್ರೆ ಶಿವಾನಂದ ಗಾಳಿ. ಅವ್ರ ಜೊತೆ ಕೆಲಸ ಮಾಡಿದಪ್ಪ ಅಂದ್ರೆ ನಮ್ಮ ಮುರುಗಪ್ಪ ಸರು, ಆಮೇಲೆ ಇನ್ನೂ BR ಹಿರೇಮಠ ಸರು ಅವ್ರು ಮಾಡಿದ್ದಕ್ಕಾಗಿ ಆಗಿ ನಾನೇನೋ ಸ್ವಲ್ಪ ಅಲ್ಪ ಕೆಲಸದ್ದು. ಒಟ್ಟಿನಲ್ಲಿ ಇವತ್ತೇನೋ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಡ್ಕೊಂಡು ಅವ್ರ ತಾಯಿಯಂದರು ಸಹೋದರಿಯರು ಇನ್ನೂ ಎತ್ತರವಾಗಿ ಬೆಳಿಬೇಕಲ್ಲ. ಯಾಕಂದ್ರೆ ನಿಮಗೇನೋ ಒಂದು ಸರ್ಕಾರ ನಿಮ್ಮೊಂದೇನು ಐಡೆಂಟಿಫೈ ಮಾಡಲ್ಲ. ಇದೇ ರೀತಿಯಾಗಿ ನಿಮ್ಮ ಜೀವನದ ಕೊನೆ ತನಕ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿರಿ, ಮತ್ತು ರಂಗಭೂಮಿ ಒಳಗೇನು ನೀವೆಲ್ಲ ಕೆಲಸ ಮಾಡಿದ್ರಿ, ಸಂಗೀತವಾಗಿ ಕೆಲಸ ಮಾಡಿದ್ರಿ, ಇನ್ನೂ ಎತ್ತರವಾಗಿ ಬೆಳಿಬೇಕು. ನನಗಂತೆ ಖುಷಿ ಆಗೋದು. ನಮ್ಮ ಸಂತೋಷ್ ಶೆಟ್ಟಿಯವರು 4 ದತ್ತಿ ನಿಧಿಗಳನ್ನು ಕೊಡಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ನಮ್ಮ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಪೂರ್ವಕವಾದಂಥ ಧನ್ಯವಾದಗಳನ್ನು. ನನಗೆ ಸಮಯದ ಅಭಾವ ಇದೆ. ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಎ ಮುರುಗಪ್ಪ ಸರ್ ಅವರು ಭಾಷಾ ವಿಜ್ಞಾನಿಗಳು, ಹಿರಿಯ ಸಾಹಿತಿಗಳು, ಅವರು ಉದ್ಘಾಟಕರಾಗಿ ಬಂದಿರುತ್ತೆ. ನಮಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಮಗೆ ಪೂರ್ವಕವಾದಂಥ ವಂದನೆಗಳನ್ನು. ಹಾಗೆ ಪ್ರೊಫೆಸರ್ ರಾಮಸ್ವಾಮಿ ಸರ್ ಅವರು ಕೂಡ ಶ್ರೇಷ್ಠ ವಿಜ್ಞಾನಿಗಳು, ಭಾಷಾ ವಿಜ್ಞಾನಿಗಳು. ಭಾಷಾ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಹಿರಿಯ ಭಾಷಾ ವಿಜ್ಞಾನಿಗಳಾಗಿರ್ತಕ್ಕಂಥ ವಿಶ್ರಾಂತ ಪ್ರಾಧ್ಯಾಪಕರು, ಮದ್ರಾಸ್ ವಿಶ್ವವಿದ್ಯಾಲಯ ಚೆನ್ನೈ. ಇವರಿಗೂ ಕೂಡ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ವಿಶೇಷವಾಗಿ ಇಲ್ಲಿ ಅನೇಕ ಸನ್ಮಾನಿತರು ರಂಗಭೂಮಿಯಾಗಿರ್ಬೋದು ಮತ್ತು ಸಾಧನೆಯಲ್ಲಿಯೂ ಕೂಡ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಸಮಯ ಹೆಚ್ಚಿಗೆ ತೆಗೆದುಕೊಳ್ಳಕ್ಕೆ ಹೋಗಲ್ಲ. ಎಲ್ಲರಿಗೆ ವಂದನೆಗಳನ್ನು ಹೇಳಿ ನಾನು ಮಾತುಗಳನ್ನು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwarkar Lawn Hall. Near Patrapajja Mata, Yadwad Road, Dharwad. Contact 944-8359-741, 988-6391-733.